ಹಾಯ್ ಎವ್ರಿವನ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂಥ ಪೊಯಮು ಎ ಪಾಯ್ಸನ್ ಟ್ರೀ ರಿಟನ್ ಬೈ ವಿಲಿಯಂ ಬ್ಲೇಕ್. ಸೊ ಪಾಯ್ಸನ್ ಟ್ರೀ ಅನ್ನೋ ಒಂದು ಪೊಯಮನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಅದನ್ನು ಬರೆದಿರೋ ಅಂಥವರು ವಿಲಿಯಂ ಬ್ಲೇಕ್. ಸೊ ನಾವು ಯಾವಾಗಲೂ ಒಂದು ಪೊಯಮನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಸಮ್ಮರಿಯನ್ನು ಬರೀಬೇಕಾದ್ರೆ ರೈಟರ್ ಬಗ್ಗೆ ಇಂಟ್ರಡಕ್ಷನ್ ಕೊಡೋದು ನಮ್ಗೆ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ಲಿಟ್ರೇಚರ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತಿದ್ದು. ಸೊ ಲ್ಯಾಂಗ್ವೇಜಲ್ಲಾದ್ರೂ ಅಷ್ಟೇ ನೀವು ಆದಷ್ಟು ರೈಟರ್ ಬಗ್ಗೆ ಇಂಟ್ರಡಕ್ಷನನ್ನು ಕೊಡಿ. ಆಗ ಮಾರ್ಕ್ಸ್ಗಳು ಕೂಡ ಪ್ರೊವೈಡ್ ಆಗುತ್ತೆ. ನಿಮಗೆ ಹಾಫ್ ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಆದರೂ ಪ್ರೊವೈಡ್ ಆಗುತ್ತೆ. ಸೊ ರೈಟರ್ ಬಗ್ಗೆ ನೋಡಲಿಕ್ಕೆ ಹೋದರೆ ವಿಲಿಯಂ ಬ್ಲೇಕ್ ಈಸ್ ಆ್ಯನ್ ಇಂಗ್ಲೀಷ್ ರೈಟರ್, ರೊಮ್ಯಾಂಟಿಕ್ ಪೊಯೆಟ್ ಇನ್ ದ ಲೇಟ್ 17th century. ಇವರೊಬ್ಬರು ರೊಮ್ಯಾಂಟಿಕ್ ಪೊಯೆಟ್ ಕೂಡ ಹೌದು. ಯಾವ ಪೀರಿಯಡಲ್ಲಿ ಅಂತ ಹೇಳಿದ್ರೆ 17th century, ಲೇಟ್ 17th century. ಸೊ ಅರ್ಲಿ 18th century ರೈಟರ್ ಕೂಡ ಹೌದು ವಿಲಿಯಂ ಬ್ಲೇಕು. ಸೊ ಈ ಒಂದು ಪೊಯಮ್ ಏನಿದೆ ನಿಮಗೆ ಎ ಪಾಯ್ಸನ್ ಟ್ರೀ, ಸೊ ಇದು ವಿಲಿಯಂ ಬ್ಲೇಕ್ನ ಒಂದು ರಿನೋವ್ಡ್ ವರ್ಕ್. ಸೊ ಇದೊಂದು ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ಪೊಯಮನ್ನು ಬರೆದಿದ್ದಾರೆ ಅವರು. ಇದು ಎಷ್ಟರಲ್ಲಿ ಪಬ್ಲಿಷ್ ಆಯಿತು ಅಂತ ಹೇಳಿದ್ರೆ 1794 ಪಬ್ಲಿಷ್ ಆಗುತ್ತೆ. ಸೊ ಈ ಒಂದು ಪೊಯಮನ್ನು ಅವರೇ ಬರೆದಿರೋ ಅಂಥ ಕಲೆಕ್ಷನ್ಸ್ ಆಫ್ ಬುಕ್ ಯಾವುದು, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತು ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸಿಂದ ಈ ಪೊಯಮನ್ನು ತಗೊಂಡಿದ್ದಾರೆ, ಬಾರೋ ಮಾಡೋ ಹಾಲಾಗಿದೆ ಈ ಪೊಯಮನ್ನು. ಸೊ ದ ಪೊಯಮ್ ಎ ಪಾಯ್ಸನ್ ಟ್ರೀ ಟೇಕನ್ ಫ್ರಮ್ ದ ಕಲೆಕ್ಷನ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಬರೀಬೇಕಾಗತ್ತೆ. ಅಂದರೆ ಈ ಪೊಯಮನ್ನು ಸ್ಟಾರ್ಟ್ ಮಾಡ್ತೀರಲ್ವ, ಆವಾಗ ಈ ಥರ ಸ್ಟಾರ್ಟ್ ಮಾಡಿ ಮಾರ್ಕ್ಸ್ಗಳು ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಈ ಪೊಯಮ್ ಬಗ್ಗೆ ಹೇಳ್ತಾ ಹೋದರೆ ಫಸ್ಟ್ ಒಂದು ಥೀಮ್ ನಿಮಗೆ ಗೊತ್ತಿರಬೇಕು, ಯಾವುದ್ರ ಬಗ್ಗೆ ರೈಟರ್ ಈ ಪೊಯಮಲ್ಲಿ ಮಾತಾಡಿದ್ದಾರೆ ಅಂತ. ಸೊ ಇನ್ ದಿಸ್ ಪೊಯಮ್ ದ ರೈಟರ್ ವಿಲಿಯಂ ಬ್ಲೇಕ್ ಟಾಕ್ಸ್ ಅಬೌಟ್ ದ ಈಡನ್ ಆ್ಯಂಗರ್, ಎನಿಮಿಟಿ ಆ್ಯಂಡ್ ಜೆಲಸ್. ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ ಅಂದರೆ ಥ್ರೂ ಔಟ್ ದ ಪೊಯಮ್ ಈಡನ್ ಆ್ಯಂಗರ್, ಸೊ ಕೋಪ ಆಗಿರ್ಬೋದು, ಎನಿಮಿಟಿ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಜಗಳ, ಸೊ ಯಾವಾಗಲೂ ಜಗಳ ಆಗೋದು, ಜಲಸ್, ಸೊ ಒಬ್ರೇನಾದರೂ ಅಚೀವ್ ಮಾಡಿದ್ರೆ ಸೊ ಅವ್ರ ಮೇಲೆ ನಾವು ಜಲಸನ್ನು ಪಡೋ ಅಂಥದ್ದು. ಇದನ್ನು ಥ್ರೂ ಔಟ್ ದ ಪೊಯಮ್ ರೈಟರ್ ವಿಲಿಯಂ ಬ್ಲೇಕ್ ಹೇಳ್ತಾ ಹೋಗಿದ್ದಾರೆ ನಮಗೆ ಈ ಒಂದು ಎ ಪಾಯ್ಸನ್ ಟ್ರೀ ಅನ್ನೋ ಪೊಯಮಲ್ಲಿ. ಸೊ ಇಷ್ಟು ಇಂಟ್ರಡಕ್ಷನನ್ನು ನೀವು ಬರೆದ್ರೆ 1 ಮಾರ್ಕ್ಸ್ ಆದರೂ ಅಟ್ಲೀಸ್ಟ್ ಪ್ರೊವೈಡ್ ಆಗುತ್ತೆ. ಥೀಮ್ ಆಗಿರ್ಬೋದು, ಇಂಟ್ರಡಕ್ಷನನ್ನು ಬರೆದ್ರೆ. ನೆಕ್ಸ್ಟು ಸಮ್ಮರಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಈಗ ನಾನು ಪೊಯಮನ್ನು ಸ್ಟಾರ್ಟ್ ಮಾಡ್ತೀನಿ. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಮೈ ರಾತ್ ಡಿಡ್ ಎಂಡ್. ಸೊ ಇಲ್ಲಿ ಐ ಅಂತ ಹೇಳಿದ್ರೆ ರೈಟರ್ ಅಂತ, ಸೊ ಫಸ್ಟ್ ಪರ್ಸನ್ ಆಫ್ ನರೇಷನ್ ಇದು. ಸೊ ಹಾಗಾಗಿ ಐ ಅಂದರೆ ಇಲ್ಲಿ ರೈಟರ್. ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್. ಸೊ ರೈಟರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಫ್ರೆಂಡ್ ಮೇಲೆ ಅವರಿಗೆ ಕೋಪ ಇದೆ. ಸೊ ಅದನ್ನು ಹೋಗಿ ಹೇಳ್ತಾರೆ, ಐ ಟೋಲ್ಡ್ ಮೈ ವ್ರಾತ್ ಡಿಡ್ ಎಂಡ್. ಅವರ ಫ್ರೆಂಡ್ ಹತ್ರ ಹೋಗಿ ಹೇಳ್ತಾರೆ, ನೋಡು ನಿನ್ನ ಮೇಲೆ ನನಗೆ ಕೋಪ ಇದೆ ಈ ವಿಷಯಕ್ಕೆ ಅಂತ. ಸೊ ಅಲ್ಲಿಗೆ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಡ್ ಆಗೋಗ್ಬಿಡುತ್ತೆ. ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾರೆ, ನಿನಗೇನಕ್ಕೆ ನನ್ನ ಮೇಲೆ ಕೋಪ, ನನಗೇನಕ್ಕೆ ನಿನ್ನ ಮೇಲೆ ಕೋಪ ಅಂತ ಮಾತಾಡ್ತಾರೆ. ಅಲ್ಲಿಗೆ ಆ ಕೋಪ ಏನಿದೆ, ವ್ರಾತ್ ಅಂದರೆ ಕೋಪ, ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗ್ರೋತ್ ಆಗ್ತಾ ಹೋಗಲ್ಲ, ಅಲ್ಲಿಗೆ ಆ ವಿಷಯ ಎಂಡ್ ಆಗುತ್ತೆ. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫೋ ಅಂತ ಹೇಳಿದ್ರೆ ಎನಿಮಿ ಅಂತ. ಸೊ ಇಲ್ಲಿಗೆ ರೈಟರ್ಗೆ ಅವರ ಎನಿಮಿ ಮೇಲೆ ಅವರಿಗೆ ಕೋಪ ಇದೆ. ಐ ಟೋಲ್ಡ್ ಇಟ್ ನಾಟ್ ಮೈ ವ್ರಾತ್ ಡಿಡ್ ಗ್ರೋ. ಸೊ ಆದರೆ ರೈಟರ್ ಅವ್ರ ಫ್ರೆಂಡ್ ಹತ್ರ ನನಗೆ ಕೋಪ ಬಂದಿದೆ ನಿನ್ನ ಮೇಲೆ ಅಂತ ಹೇಳಿ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡಿಕೊಂಡ್ರು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿತ್ತಲ್ವ ಅವ್ರ ನಡುವೆ, ಸೊ ಅದನ್ನು ಕ್ಲಿಯರ್ ಮಾಡಿಕೊಂಡ್ರು. ಬಟ್ ಅವರ ಎನಿಮಿ ಏನಿದ್ದಾನಲ್ವ ಅವನ ಹತ್ರ ಇವರು ಅವರ ಕೋಪದ ಬಗ್ಗೆ ಹೇಳಿಲ್ಲ, ನಿನ್ನ ಮೇಲೆ ನನಗೆ ಕೋಪ ಇದೆ ಅಂತ ಹೇಳಿಲ್ಲ. ಬಟ್ ಡೇ ಬೈ ಡೇ ಏನಾಯ್ತಾ ಹೋಯಿತು ಅಂತ ಹೇಳಿದ್ರೆ ಅವ್ರ ಎನಿಮಿ ಮೇಲೆ ಇದ್ದಂಥ ಕೋಪ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು, ಅದು ಗ್ರೋ ಆಗ್ತಾನೆ ಹೋಯಿತು. ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್ ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್. ಸೊ ಅದಕ್ಕೆ ಭಯದಿಂದನೇ ಅದನ್ನು ವಾಟರಿಂಗ್ ಮಾಡ್ತಾ ಹೋದರು. ಆ ಒಂದು ಅವರ ಒಳಗಡೆ ಏನಿತ್ತಲ್ವ ಅವ್ರ ಮೇಲೆ ಕೋಪ, ಅದು ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಯಿತು. ಅವರಿಗೆ ಇವರು ಕೂಡ ಏನು ಮಾಡಿದ್ರು, ಟಿಯರ್ಸ್ನೆಲ್ಲ ಹಾಕಿ ಅದಕ್ಕೆ ಇನ್ನೂ ಗ್ರೋತ್ ಮಾಡ್ಕೊಂಡು ಹೋದರು. ಅವನಿಗೆ ಕೋಪ ಇತ್ತಲ್ವ, ಇವರು ಆ ಕೋಪದಿಂದ ಅಳ್ತಾ ಇರೋದು. ಸೊ ಅದರಿಂದ ಇನ್ನೂ ಕೋಪ ಆಗೋಕ್ಕೆ ಶುರುವಾಯಿತು. ಅವನೇನೋ ನನಗೆ ಹರ್ಟ್ ಮಾಡಿದ್ದಾನೆ ಅನ್ನೋ ಥರ. ಈಗ ನೀವು ನೋಡಿರ್ತೀರ, ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಫ್ರೆಂಡ್ಶಿಪ್ ಹಾಗೆ ಉಳ್ಕೊಳ್ಳುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಳ್ಕೊಳ್ತಾ ಹೋಗುತ್ತೆ. ತುಂಬ ವರ್ಷಗಳ ನಡುವೆವರೆಗೂ ಕೂಡ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನಿಮಗೆ ಗೊತ್ತಿರುತ್ತದು. ಆ್ಯಂಡ್ ಐ ಸನ್ನೆಡ್ ಇಟ್ ವಿತ್ ಸ್ಮೈಲ್ಸ್ ಆ್ಯಂಡ್ ವಿತ್ ಸಾಫ್ಟ್ ಡಿಸೆಟ್ಫುಲ್ ವೈಲ್ಸ್. ಸೊ
ಅದನ್ನು ಹೇಗೆ ಅಂತ ಹೇಳಿದ್ರೆ ಆ ಸನ್ನಿಗೆ ಎಕ್ಸ್ಪೋಸನ್ನು ಮಾಡಿ ಅದನ್ನು ಗ್ರೋತ್ ಮಾಡೋಕ್ಕೆ ಶುರು ಮಾಡಿದ್ರು ಸ್ಮೈಲಿಂದ. ಆಚೆ ಒಳಗಡೆ ತುಂಬ ಆ್ಯಂಗರ್ ಇದೆ. ಈಗ ನಮಗೆ ಕೆಲವ್ರನ್ನ ಕಂಡ್ರೆ ಆಗ್ತಿರಲ್ಲ, ನೀವು ನೋಡ್ತೀರಾ. ಸೊ ಆದ್ರೂ ನಾವೇನು ಮಾಡ್ತಿರ್ತೀವಿ, ಅವ್ರನ್ನ ನೋಡಿದ ತಕ್ಷಣ ಸ್ಮೈಲ್ನ ಮಾಡ್ತಿರ್ತೀವಲ್ವ. ಅದೇ ಥರ ಇವರು ಫ್ರೆಂಡ್ಸ್ ಇದ್ದಾಗ ಇವರು ಸುಮ್ಮನೆ ಸ್ಮೈಲನ್ನು ಮಾಡೋರು, ಆದರೆ ಒಳಗಡೆ ತುಂಬ ಕೋಪ ಅನ್ನೋದು ಇತ್ತು. ಅದನ್ನು ಸನ್ನಿಗೆ ಎಕ್ಸ್ಪೋಸ್ ಮಾಡಿ ಕೂಡ ಒಂದು ಗಿಡ ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ಹೇಗೆ ನಾವು ವಾಟರಿಂಗ್ ಮಾಡ್ತೀವಿ, ಹಾಗೆ ಸನ್ನಿಗೆ ಸಣ್ಣನ ಬೆಳಕು ಕೂಡ ಅದಕ್ಕೆ ಬೀಳಬೇಕಂತ ಹೇಗೆ ಸನ್ ಲೈಟಲ್ಲಿ ಕೂಡ ಅದನ್ನು ಇಡ್ತೀವಲ್ವ, ಅದೇ ಥರ ಇವರಲ್ಲಿರೋ ಆ ಆ್ಯಂಗರ್ ಕೂಡ, ಕೋಪ ಡೇ ಬೈ ಡೇ ಗ್ರೋತ್ ಆಗಲಿಕ್ಕೆ ಶುರು ಆಯಿತು. ಸೊ ಆ್ಯಂಡ್ ವಿತ್ ಸಾಫ್ಟ್ ಡಿಸೈಡ್ಫುಲ್ ಅಂದರೆ ವಂಚಕ, ವೈಲ್ಸ್ ಅಂದರೆ ಕನ್ನಿಂಗ್. ಸೊ ಡೇ ಬೈ ಡೇ ಕನ್ನಿಂಗ್ನೆಸ್ ಅನ್ನೋದು ಅವರಲ್ಲಿ ಬೆಳೀತಾ ಹೋಯಿತು. ಯಾರಲ್ಲಿ ಅಂದರೆ ರೈಟರಲ್ಲಿ. ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಟ್ ಗ್ರೀವ್ ಬೋತ್ ಡೇ ಆ್ಯಂಡ್ ನೈಟ್, ಎವ್ರಿ ಡೇ. ಗ್ರೋದು ಪಾಸ್ಟ್ ಟೆನ್ಸು, ಗ್ರೀವು. ಸೊ ಎವ್ರಿ ಡೇ ಏನಾಯಿತು ಅಂತ ಹೇಳಿದ್ರೆ ಆ್ಯಂಗರ್ ಬೆಳೀತಾ ಹೋಯಿತು. ಒಂಚೂರು ಕೂಡ ಕೋಪ ಅವರ ಎನಿಮಿ ಮೇಲೆ ಕಡಿಮೆ ಆಗಲಿಲ್ಲ. ಸೊ ಎವ್ರಿ ಡೇ ಆ ಕೋಪ ಬೆಳೀತಾ ಹೋಯಿತು. ರೈಟರ್ ಕೂಡ ಅದನ್ನು ಬೆಳೆಸ್ತಾ ಹೋದರು. ಅವರು ಕಡಿಮೆ ಮಾಡ್ಕೊಳ್ಳೋಣ, ಹೋಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋದು ಅವ್ರ ತಲೆಯಲ್ಲಿಲ್ಲ. ಎವ್ರಿ ಡೇ ಅದನ್ನು ಬೆಳೆಸ್ಕೊಂಡು ಹೋದರು ಆ ಒಂದು ಆ್ಯಂಗರನ್ನು. ಟಿಲ್ ಇಟ್ ಬೋರ್ ಆ್ಯನ್ ಆ್ಯಪಲ್ ಬ್ರೈಟ್ and my foe beheld it shine and he knew that it was mine. ಸೊ ಏನಂತ ಹೇಳಿದ್ರೆ ಇಲ್ಲಿ ಒಂದು ನಮಗೆ ಆ್ಯಪಲ್ ಟ್ರೀ, ಪಾಯ್ಸನ್ ಟ್ರೀ ಅಂತ ಇದೆಯಲ್ರಪ್ಪ, ಅದನ್ನು ನಮಗೆ ಆ್ಯಪಲ್ ಟ್ರೀ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಒಂದು ಆ್ಯಪಲ್ ಟ್ರೀಯನ್ನು ನಮಗೆ ಮೆಟಾಫರ್ ಥರ ಯೂಸ್ ಮಾಡಿಕೊಂಡು, ಆ್ಯಪಲ್ ಟ್ರೀಯನ್ನು ಯಾವ ಥರ ಯೂಸ್ ಮಾಡಿದ್ದಾರೆ ಅಂದರೆ ಮೆಟಾಫರ್ ಆಗಿ ಯೂಸ್ ಮಾಡಿದ್ದಾರೆ. ಅಂದರೆ ಆ್ಯಪಲ್ ಟ್ರೀ ಮೂಲಕ ಆ್ಯಂಗರ್ ಅನ್ನೋದು ಹೇಗಿದೆ, ರೈಟರ್ ಮನಸ್ಸಲ್ಲಿ ಹೇಗೆ ಕೂತಿದೆ ಅನ್ನೋದನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ರೈಟರು ಅವ್ರ ಮನೆ ಮುಂದೆ ಒಂದು ಆ್ಯಪಲ್ ಟ್ರೀಯನ್ನು ಬೆಳೆಸಿದ್ದಾರೆ. ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡೇ ಬೈ ಡೇ ಅದಕ್ಕೆ ಖುಷಿಯಿಂದ ಅದನ್ನು ಬೆಳೆಸಿಲ್ಲ, ಅದನ್ನು ಆ್ಯಂಗರಿಂದ ಅದಕ್ಕೆ ಡೇ ಬೈ ಡೇ ಪಾಯ್ಸನಸ್ ಆಗಿ ಅದನ್ನು ಬೆಳೆದಿದ್ದಾರೆ. ಪಾಯ್ಸನಸ್ ಆಗಿ ಬೆಳೆಸಿದ್ರೆ ಅದ್ರ ಫ್ರೂಟ್ ಕೂಡ ತುಂಬ ಪಾಯ್ಸನಸ್ ಆಗಿ ಇರುತ್ತಲ್ವ. ಅದೇ ಥರ ಮೆಟಾಫರ್ ಆಗಿ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. ಮೆಟಾಫರ್ ಆಗಿ ಯಾವುದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಲೈಕ್, ಮೆಟಾಫರ್ ಅಂದರೆ ಲೈಕ್ ಅಂತ, ಲೈಕ್ ಯಾವುದನ್ನು ಯೂಸ್ ಮಾಡಿದ್ದಾರೆ, ಆ್ಯಪಲ್ ಟ್ರೀಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವರ ಮನಸ್ಸಲ್ಲಿರೋದನ್ನು ಆ್ಯಂಗರ್ ಹೇಗೆ ಬೆಳ್ಕೊಂಡು ಹೋಗುತ್ತೋ ಅದೇ ಥರ ಒಂದು ಪಕ್ಕದಲ್ಲಿ ಆ್ಯಪಲ್ ಟ್ರೀನ ನೆಟ್ಟರೆ ನಾವು ಡೇ ಬೈ ಡೇ ನಮಗೆ ಅದಕ್ಕೆ ಈಗ ಕೆಮಿಕಲ್ಗಳನ್ನು ಹಾಕಿ ಬೆಳೆಸಿದ್ರೆ ಏನಾಗುತ್ತೆ, ನಮಗೆ ಸಿಗೋದು ಕೆಮಿಕಲ್ ಆ್ಯಪಲ್ಲೇ. ನೀಟಾಗಿ ಮನೆಯಲ್ಲೇ ಇರೋಂಥ ಫರ್ಟಿಲೈಸರ್ಸ್ಗಳನ್ನ ಹಾಕಿದರೆ, ಗೊಬ್ಬರಗಳನ್ನು ಹಾಕಿ ಬೆಳೆಸಿದ್ರೆ ಅದು ತುಂಬ ಚೆನ್ನಾಗಿರೋ ಫ್ರೂಟನ್ನು ಬಿಡುತ್ತೆ. ಅದ್ರ ಬದಲು ನಾವುಗಳೇನು ಮಾಡ್ತೀವಿ ಅಂತ ಹೇಳಿದ್ರೆ ಕೆಮಿಕಲ್ಲು ಫರ್ಟಿಲೈಸರ್ಸ್ಗಳನ್ನ ಹಾಕಿದ್ರೆ ಬಿಡೋ ಅಂಥ ಫ್ರೂಟ್ ಕೂಡ ಫರ್ಟಿಲೈಸರ್ ತುಂಬಿರೋದ್ರಿಂದ ಅದು ಕೂಡ ಕೆಮಿಕಲ್ ಆಗಿರುತ್ತೆ. ಒಂದಲ್ಲ ಅದನ್ನು ತಿಂದು ನಾವು ಕೂಡ ಡೆತ್ ಆಗಬೇಕಾಗತ್ತೆ ಅನ್ನೋದನ್ನ ಮೆಟಾಫರ್ ಆಗಿ ಯೂಸ್ ಮಾಡಿರೋ ಅಂಥದ್ದು. ಸೊ ಟಿಲ್ ಇಟ್ ಬೋರ್ ಆ್ಯನ್ ಆ್ಯಪಲ್ ಬ್ರೈಟ್. ಸೊ ಅದೇನಾಗಿದೆ ಅಂದರೆ ಆ ಆ್ಯಂಗರಿಂದ ಬೆಳೆಸಿರೋ ಅಂಥ ಒಂದು ಟ್ರೀ ಏನಾಗಿದೆ ಇವಾಗ ಅದರಲ್ಲಿ ಒಂದು ಫ್ರೂಟ್ ಬಿಟ್ಟಿದೆ, ಆ್ಯಪಲ್ ಟ್ರೀ ಅದು ಒಂದು ಫ್ರೂಟ್ ಬಿಟ್ಟಿದೆ, ತುಂಬ ಬ್ರೈಟಾಗಿ, ತುಂಬ ಕಲ್ಲರಾಗಿ. ಯಾರಾದರೂ ನೋಡಿದ್ರೆ ಆ ಆ್ಯಪಲ್ನ ನಾನು ತಿನ್ನಬೇಕನ್ನೋ ಥರ ಅಷ್ಟು ಬ್ಯೂಟಿಫುಲ್ಲಾಗಿ ಆ ಆ್ಯಪಲ್ ಕಾಣಿಸ್ತಾ ಇದೆ, ತುಂಬ ಬ್ರೈಟಾಗಿ. ಆ್ಯಂಡ್ ಮೈ ಫಾ ಬಿಹೆಲ್ಡ್ ಇಟ್ ಶೈನ್ ಆ್ಯಂಡ್ ಈ ನ್ಯೂ ದಟ್ ಇಟ್ ವಾಸ್ ಮೈನ್. ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅದು ತುಂಬ ಶೈನಾಗಿ ಕಾಣಿಸ್ತಾ ಇರುತ್ತಲ್ಲ. ಇವರ ಎನಿಮಿ ಏನು ಮಾಡ್ತಾನೆ, ಆ ಆ್ಯಪಲನ್ನು ನಾನು ತಿನ್ನೋಣ, ನನ್ನ ಫ್ರೆಂಡು ಆ್ಯಪಲ್ ಟ್ರೀಯನ್ನು ಬೆಳೆಸಿದಾನಲ್ವ, ಆ್ಯಪಲನ್ನು ನಾನು ತಿನ್ನೋಣ ಅಂದ್ಬಿಟ್ಟು ಆ್ಯಪಲ್ ಟ್ರೀ ಹತ್ರ ಹೋಗ್ತಾನೆ. ಆ್ಯಂಡ್ ಇನ್ ಟು ಮೈ ಗಾರ್ಡನ್ ಸ್ಟೋಲ್. ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರ ಗಾರ್ಡನ್ಗೆ ಗೊತ್ತಿಲ್ಲದೆ ಇರೋ ರೀತಿ ಆ್ಯಪಲ್ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತಲ್ವ, ಸೊ ತುಂಬ ಚೆನ್ನಾಗಿದೆ ತಿನ್ನೋಣ ಅಂತ ಹೋಗ್ತಾನೆ ಅವರ ಗಾರ್ಡನ್ಗೆ. ವೆನ್ ದ ನೈಟ್ ಹ್ಯಾಡ್ ವೆಲ್ಡ್ ದ ಪೋಲ್. ಸೊ ಏನಂತ ಹೇಳಿದ್ರೆ ಒಂದು ಪೋಲನ್ನು ಹಾಕಿದ್ದಾರೆ, ಅಂದರೆ ಈ ತಂತಿ ಬೇಲಿ ಥರ ಹಾಕಿರ್ತಾರಲ್ವ, ಒಂದು ಪೋಲನ್ನು ಹಾಕಿದ್ದಾರೆ, ಮುಚ್ಚಿದ್ದಾರೆ. ಸೊ ಆ ಒಂದು ಪೋಲನ್ನು ಹಾಕಿ ಮುಚ್ಚಿದ್ದಾರೆ. ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಎನಿಮಿ ಬಂದು ಆ ಫ್ರೂಟ್ಸನ್ನು ಕಿತ್ಕೊಂಡು ತಿನ್ನಲಿಕ್ಕೆ ಅಂದ್ಬಿಟ್ಟು ಹೋಗ್ತಾನೆ. ಇನ್ ದ ಮಾರ್ನಿಂಗ್ ಗ್ಲ್ಯಾಡ್ ಐ ಸಿ. ಸೊ ಕಿತ್ಕೊಂಡು ಆ ಫ್ರೂಟನ್ನು ತಿಂತಾನೆ. ನೆಕ್ಸ್ಟ್ ಅವನಿಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ರೈಟರು ಬೆಳಗ್ಗೆ ಎದ್ಬಿಟ್ಟು ಬಂದು ಅವರ ಗಾರ್ಡನನ್ನು ನೋಡ್ತಾರೆ. ಆ್ಯಪಲ್ ಟ್ರೀಯಲ್ಲಿ ಆ್ಯಪಲ್ ಇತ್ತಲ್ಲ, ಬ್ರೈಟಾಗಿರೋ ಆ್ಯಪಲ್ ಅಂತ. ಐ ಸಿ ಮೈ ಫಾ ಔಟ್ ಸ್ಟ್ರೆಚ್ಡ್ ಬಿನೆತ್ ದ ಟ್ರೀ. ಆದರೆ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರ ಫಾ ಏನಿದ್ದಾನಲ್ವಾ ಅಂತ ಹೇಳಿದ್ರೆ ಅವರ ಎನಿಮಿ ಏನಿದ್ದಾನೆ ಅವನು ಆ ಬಿನೆತ್ತ ಆ್ಯಪಲ್ ಟ್ರೀ ಅಂದರೆ ಅದರ ಕೆಳಗಡೆ, ಆ್ಯಪಲ್ ಟ್ರೀನ ಕೆಳಗಡೆ ಏನಾಗಿರ್ತಾನೆ ಅಂತ ಹೇಳಿದ್ರೆ
ಔಟ್ಸ್ಟ್ರೆಚ್ಡ್ ಅಂದರೆ ಸತ್ತೋಗ್ಬಿಟ್ಟಿರ್ತಾನೆ. ಸೊ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ ಆ ಮರದ ಕೆಳಗಡೆ. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಪೊಯಮ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಬೇಕು. ಸೊ ಇಲ್ಲಿ ರೈಟರು ಮೆಟಾಫರ್ ಆಗಿ ಅಂದರೆ ಲೈಕ್ ಯಾವುದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಆ್ಯಪಲ್ ಟ್ರೀಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಆ್ಯಂಗರನ್ನು ಮನಸ್ಸೊಳಗೆ ಬೆಳೆಸ್ಕೊಂಡ್ರೆ ನಾವು ಮಾತಾಡೋ ಅಂಥ ಮಾತುಗಳು ಕೂಡ ಕೋಪದಲ್ಲೇ ಬರುತ್ತಲ್ವಾ. ಸೊ ನಮ್ಮೊಳಗಡೆ ಆ್ಯಂಗರ್, ಒಬ್ಬರ ಮೇಲೆ ಕೋಪ ಇದ್ದರೆ ನಾವು ಅವ್ರ ಜೊತೆ ಖುಷಿಯಾಗಿ ಮಾತಾಡಲಿಕ್ಕಾಗಲ್ಲ. ಸ್ಮೈಲ್ ಮಾಡ್ಬೋದು, ಬಟ್ ಆ್ಯಂಗರ್ ಅನ್ನೋದು ಡೇ ಬೈ ಡೇ ಬೆಳ್ಕೊಂಡು ಹೋಗುತ್ತೆ. ಒಂದಲ್ಲ ಒಂದಿನ ಅದು ಎಫೆಕ್ಟ್ ಆಗುತ್ತೆ. ಸೊ ನಾವು ಅವ್ರನ್ನ ಸಾಯಿಸೋ ಲೆವೆಲಿಗೆ ಕೂಡ ಹೋಗ್ಬೋದಲ್ವಾ. ಅದೇ ಥರ ರೈಟರು ಒಂದು ಟ್ರೀಯನ್ನು, ಅದಕ್ಕೆ ಟ್ರೀಯನ್ನು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅವರ ಮನಸ್ಸಲ್ಲಿ ಬೆಳೆಯೋ ಅಂಥ ಆ್ಯಂಗರ್ನ ಒಂದು ಟ್ರೀ ಆಗಿ ಬೆಳೆಸಿದ್ರೆ ಅದಕ್ಕೆ ಡೈಲಿ ನಾವು ವಾಟರ್ನ, ಏನು ವಾಟರ್ ಚೆನ್ನಾಗಿರೋ ಅಂಥ ವಾಟರನ್ನು ನಾವು ಹಾಕಬೇಕಲ್ವ. ಸೊ ವಾಟರನ್ನು ಹಾಕಬೇಕು, ಅದಕ್ಕೆ ಫರ್ಟಿಲೈಸರ್ಸ್ಗಳನ್ನ, ಗುಡ್ ಫರ್ಟಿಲೈಸರ್ಸ್ಗಳನ್ನ ಹಾಕಬೇಕು. ಹೀಗೆ ಬೆಳೆಸ್ಕೊಂಡು ಹೋದರೆ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿರೋ ಮರ ಬೆಳೆಯುತ್ತೆ. ಅದರಲ್ಲಿ ಬಿಡೋ ಅಂಥ ಫ್ರೂಟ್ಗಳು ಚೆನ್ನಾಗಿರುತ್ತೆ. ಅದೇ ಒಂದು ಮರನ ನಾವು ಕೆಮಿಕಲ್ಸ್ ಎಲ್ಲ ಹಾಕಿ, ಅಂದರೆ ನಾವು ಹ್ಯಾಂಗರಿಂದ ಅದಕ್ಕೆ ಬರೀ ಹ್ಯಾಂಗರನ್ನು ತುಂಬಿ, ಎನಿಮಿಟಿಯನ್ನು ತುಂಬಿ ಬೆಳೆಸಿದ್ರೆ ನಾವೇನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ಬಿಡೋ ಫ್ರೂಟು ಕೂಡ ಎಫೆಕ್ಟಿವ್ ಆಗೇ ಇರುತ್ತೆ. ಅದನ್ನು ಪಾಯ್ಸನಸ್ ಆಗಿ ಇರುತ್ತೆ. ಯಾರಾದರೂ ತಿಂದರೆ ಅದನ್ನು ಸತ್ತೋಗೋದಂಥ ಸ್ಥಿತಿನೂ ಆಗುತ್ತೆ. ಅದನ್ನೇ ನಮ್ಮ ಮನಸ್ಸಲ್ಲಿ ಒಬ್ಬರ ಬಗ್ಗೆ ನಾವು ಆ್ಯಂಗರು, ಎನಿಮಿಟಿಯನ್ನು ಬೆಳೆಸ್ಕೊಂಡ್ರೆ ಡೇ ಬೈ ಡೇ ಅದು ಗ್ರೋತ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಒಂದಿನ ನಮ್ಮ ಮುಂದೆ ಇರೋ ಅಂಥ ಎನಿಮಿಗೆ ನಾವೇನು ಬೇಕಾದರೂ ಮಾಡ್ಬೋದು, ಈವನ್ ಅವನ್ನ ಸಾಯಿಸ್ಬೋದು. ಇದನ್ನು ನಮಗೆ ಒಂದು ಆ್ಯಪಲ್ ಟ್ರೀನ ಮೆಟಾಫರ್ ಆಗಿ ಯೂಸ್ ಮಾಡಿಕೊಂಡು ರೈಟರು ಥ್ರೂ ಔಟ್ ದ ಸ್ಟೋರಿ ದ ವಿಲಿಯಂ ಬ್ಲೇಕ್ ನಮಗೆ ಹೇಳ್ತಾ ಹೋಗ್ತಾರೆ. ಏನು ಈ ಪಾಯ್ಸನ್ ಟೀ ಅನ್ನೋದು ಸ್ಟೋರಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇವಾಗ ನೋಡ್ಬೋದು, ನಮಗೆ ಈಗ ಪಾಕಿಸ್ತಾನ ಅಂತ ಹೇಳಿದ್ರೆ ನಾವು ಅಪೋಸಿಟಾಗಿ ನೋಡ್ತೀವಿ. ಬಿಕಾಸ್ ನಾವು ಚೈಲ್ಡ್ಹುಡ್ಡಿಂದ ನಮಗೆ ಆ ಥರ ಬೆಳೆಸಿದ್ದಾರೆ. ಸೊ ನಾವು ಆ ಕಂಟ್ರಿಯನ್ನು ಲವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಮಗೆ ಥಾಟ್ ಮಾಡಿರೋದು ಅದೇ ಥರ. ಸೊ ನಮಗೆ ಆ್ಯಂಗರ್ ಅನ್ನೋದು ಈಗ ಕ್ರಿಕೆಟಲ್ಲೇ ನೀವು ನೋಡ್ಬೋದು. ಸೊ ನಾವು ಇಂಡಿಯಾ ಪಾಕಿಸ್ತಾನ ಅಂದರೆ ಆ ಮ್ಯಾಚ್ ಹೇಗಿರುತ್ತೆ ಅನ್ನೋದನ್ನ. ಸೊ ಅದೇನಾಗಿದೆ ಅಂತ ಹೇಳಿದ್ರೆ ನಮಗೆ ಚಿಕ್ಕದಿಂದ ಬೆಳೆಸ್ಕೊಂಡ್ಬಂದಿದ್ದಾರೆ. ನಮ್ಗೆ ಆ ಕಂಟ್ರಿಯನ್ನು ನೋಡಿದರೆ ಒಂದು ಎನಿಮಿಟಿ ಥರ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ನಾವು ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಎಂಟಾಗುತ್ತೆ. ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಯಾರಿ ಮಾಡ್ತಾ ಬಂದರೆ ಅದು ಗ್ರೋತ್ ಆಗಿ ಒಂದಿನ ನಮ್ಮ ಮುಂದೆ ಇರೋ ಅಂಥ ನಮ್ಮ ಎನಿಮಿಗೆ ಅದು ಎಫೆಕ್ಟ್ ಆಗುತ್ತೆ. ಲೈಕ್ ಇವಾಗ ಹೇಗೆ ಅವ್ರು ರೈಟರ್ ಬೆಳೆಸಿರೋ ಆ್ಯಂಗರಲ್ಲಿ ನರಿಷ್ ಮಾಡಿ ಬೆಳೆಸಿರೋ ಅಂಥ ಪಾಯ್ಸನಸ್ ಟ್ರೀ ಅವ್ರ ಎನಿಮಿ ತಿಂದು ಹೇಗೆ ಅವನು ಔಟ್ಸ್ಟ್ರೆಚ್ಡ್ ಆಗಿ ಅಲ್ಲೇ ಸತ್ತೋದ್ನೋ ಅದೇ ಥರ ನಮ್ಮ ಮುಂದೆ ಇರೋ ಎನಿಮಿಗಳು ಕೂಡ ಒಂದಿನ ನಾವು ಅವರಿಗೆ ಏನು ಬೇಕಾದರೂ ಮಾಡ್ಬೋದು. ಸೊ ನಮ್ಮಲ್ಲಿ ಅಷ್ಟು ಆ್ಯಂಗರ್ ಇರುತ್ತೆ, ಸೊ ಅಷ್ಟು ಕೋಪ ಇರುತ್ತೆ ನಮ್ಮಲ್ಲಿ. ನಾವೇನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ. ಅವ್ನು ನನಗೆ ತೊಂದರೆ ಕೊಡ್ತಿದ್ದಾನೆ, ಅವ್ನು ನನಗೆ ಕೋಪ ಇದೆ ಅಂದರೆ ಈವನ್ ಸಾಯಿಸೋಕ್ಕೂ ಕೂಡ ರೆಡಿ ಇರೋ ಅಂಥ ಸಿಚುವೇಶನ್ಗಳನ್ನು ನಾವು ತುಂಬ ನೋಡಿದ್ದೀವಿ. ಹಾಗಾಗಿ ಈ ಒಂದು ಪೊಯಮಲ್ಲಿ ಹೇಳ್ತಾ ಹೋಗೋದೇನಂತ ಹೇಳಿದ್ರೆ, ನಾವು ಹೇಗೆ ಅದು ಫ್ರೂಟ್ಸ್ ಆಗಿರ್ಬೋದು ಏನಾದರೂ ಬೆಳೆಸ್ತೀವೋ ಅದು ಹಾಗೇ ಇರುತ್ತೆ. ಅದನ್ನು ಇಲ್ಲಿ ಆ್ಯಂಗರ್ಗೆ ಯೂಸ್ ಮಾಡಿಕೊಂಡು ಹೇಳ್ತಾ ಹೋಗಿದ್ದಾರೆ ರೈಟರ್. ಅದೇ ಥರ ನಾವುಗಳು ಯಾವಾಗಲೂ ಬ್ಯೂಟಿಫುಲ್ಲಾಗಿ ಖುಷಿಯಾಗಿ ಲೈಫನ್ನು ಲೀಡ್ ಮಾಡಬೇಕು. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಕ್ಲಿಯರನ್ನು ಮಾಡ್ಕೋಬೇಕು. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದರೆ ಅದು ಗ್ರೋತ್ ಆಗಿ ನಿಮ್ಮ ಫ್ರೆಂಡ್ಸ್ಗಳ ನಡುವೆ ಏನಾಗುತ್ತೆ, ಎನಿಮಿಟಿ ಬೆಳೀತಾ ಹೋಗುತ್ತೆ ಅನ್ನೋದನ್ನ ಥ್ರೂ ಔಟ್ ದ ಪೊಯಮ್ ವಿಲಿಯಂ ಬ್ಲೇಕ್ ಹೇಳ್ತಾ ಹೋಗಿದ್ದಾರೆ. ಅರ್ಥ ಆಯ್ತಂತ ಅಂದ್ಕೊತೀನಿ. ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡ್ಕೊಳ್ಳಿ. ಆವಾಗ ನಾನು ಮಾಡೋವಂಥ ಪೊಯಮ್ ಎಕ್ಸ್ಪ್ಲನೇಷನ್ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.